ನಾನು ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಶಾವ್ಗೆ ಮತ್ತೆ ಸಬ್ಬಕ್ಕಿ ಪಾಯಸನ ಯಾವ ರೀತಿ ಮಾಡುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪಾಯಸನ ನೀವು ಯಾವಾಗ ಬೇಕಾದ್ರೂ ಮಾಡಿ ತಿನ್ಬಹುದು. ಹಬ್ಬಗಳಿಗೂ ಕೂಡ ಮಾಡ್ಕೊಳ್ಬಹುದು. ಬೇಗನೆ ಆಗ್ಬಿಡತ್ತೆ ಈ ಪಾಯಸ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರತ್ತೆ. ಈ ಪಾಯಸಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಶಾವ್ಗೆ ಮತ್ತೆ ಸಬ್ಬಕ್ಕಿ ಪಾಯಸ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದ್ ಪಾತ್ರೆ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ಬೇಕು. ತುಪ್ಪನ ಹಾಕಿ ಕರಗಿಸ್ಕೊಳ್ಳಿ. ತುಪ್ಪ ಚೆನ್ನಾಗಿ ಕರಗದ್ಮೇಲೆ ಡ್ರೈ ಫ್ರೂಟ್ಸ್ ಗಳನ್ನ ಹುರ್ಕೊಳ್ಬೇಕು. ಮೊದಲಿಗೆ 5 ರಿಂದ 6 ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಒಂದ್ ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕು. ಅದಾದ್ಮೇಲೆ 4 ರಿಂದ 5 ಗೋಡಂಬಿನ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಬಾದಾಮಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಕೂಡ ಒಂದ್ ಪ್ಲೇಟಿಗೆ ತೆಗೆದು ಇಟ್ಕೊಳ್ಳಿ. 8 ರಿಂದ 10 ಒಣ ದ್ರಾಕ್ಷಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ್ಮೇಲೆ ಒಂದ್ ಪ್ಲೇಟಿಗೆ ತೆಕ್ಕೊಂಡು ಇಟ್ಕೊಳ್ಬೇಕು. ಎಲ್ಲ ಡ್ರೈ ಫ್ರೂಟ್ಸ್ ಅನ್ನು ಸೆಪರೇಟ್ ಆಗಿ ಹುರಿದು ಇಟ್ಕೊಳ್ಬೇಕು. ಈಗ ಅದೇ ಪಾತ್ರೆಗೆ 1 ಕಪ್ ಶಾವ್ಗೆನ ಹಾಕೋಬೇಕು. ನಾನಿಲ್ಲಿ ರೋಸ್ಟೆಡ್ ಶಾವ್ಗೆನ ತಗೊಂಡಿದ್ದೀನಿ. ನೀವು ನಾರ್ಮಲ್ ಶಾವ್ಗೆ ತಗೊಂಡ್ರೆ ಚೆನ್ನಾಗಿ ಶಾವ್ಗೆನ ಹುರ್ಕೊಳ್ಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ. ನಾನು ರೋಸ್ಟೆಡ್ ಶಾವ್ಗೆ ತಗೊಂಡಿರೋದ್ರಿಂದ ತುಂಬಾ ಏನ್ ಹುರ್ಕೊಳ್ಳೋದು ಬೇಡ, ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡ್ರೆ ಸಾಕಾಗತ್ತೆ. ಹುರಿದಿರೋ ಶಾವ್ಗೆನ ಒಂದ್ ಪ್ಲೇಟಿಗೆ ತೆಗೆದು ಇಟ್ಕೊಳ್ಬೇಕು. ನಾನಿಲ್ಲಿ 1 ಕಪ್ ಸಬ್ಬಕ್ಕಿನ ವಾಶ್ ಮಾಡ್ಬಿಟ್ಟು 1 ರಿಂದ 1.5 ಗಂಟೆ ನೆನ್ಸಿಟ್ಟಿದ್ದೆ. ಅದನ್ನ ಈಗ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಸಬ್ಬಕ್ಕಿನ ಹಾಕಿ 1 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಸಬ್ಬಕ್ಕಿನ. ಅದಾದ್ಮೇಲೆ ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕೊಳ್ಳಿ. ಜಾಸ್ತಿ ನೀರನ್ನ ಬೇಡ, ಒಂದ್ ಅರ್ಧ ಕಪ್ ನೀರನ್ನ ಹಾಕೊಂಡ್ರೆ ಸಾಕು. 1 ನಿಮಿಷ ನೀವು ಕುದಿಲಿಕ್ಕೆ ಬಿಡ್ಬೇಕಿದನ್ನ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಲಿಕ್ಕೆ ಬಿಡಿ. 1 ನಿಮಿಷ ಹಾಗೆ ಬಿಟ್ಮೇಲೆ ನಾವು ಮೊದ್ಲೇ ಹುರ್ಕೊಂಡಿರೋ ಶಾವ್ಗೆನ ಆಡ್ ಮಾಡ್ಕೊಳ್ಬೇಕು. ಶಾವ್ಗೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಶಾವ್ಗೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫ್ಲೇವರ್ಗೋಸ್ಕರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಅನ್ನ ಹಾಕೊಳ್ಬೇಕು. ಅದಾದ್ಮೇಲೆ ಅರ್ಧ ಲೀಟರ್ ಗಟ್ಟಿ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಈ ಹಾಲಿಗೇನು ನೀರನ್ನು ಹಾಕಿ ಕಾಯಿಸಿಲ್ಲ, ಹಸಿ ಹಾಲನ್ನೇ ಅರ್ಧ ಲೀಟರ್ ಹಾಕೊಂಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶಾವ್ಗೆ ಹಾಗೆ ಸಬ್ಬಕ್ಕಿ ಚೆನ್ನಾಗಿ ಮಿಕ್ಸ್ ಆಗಿ ಬೇಯಬೇಕು. ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ಬೆಂದಾದ್ಮೇಲೆ ಸ್ವೀಟ್ ಅನ್ನ ಆಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವೀಟ್ಗೋಸ್ಕರ ಬೆಲ್ಲನ ಹಾಕೊಂಡಿದ್ದೀನಿ. ನಿಮ್ಗೆ ಬೆಲ್ಲ ಇಷ್ಟ ಇಲ್ಲ ಅಂದ್ರೆ ಸಕ್ಕರೆ ಬೇಕಾದ್ರೂ ಹಾಕೊಳ್ಬಹುದು. ನಾನಿಲ್ಲಿ 1 ಕಪ್ ಬೆಲ್ಲನ ಹಾಕಿ ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲನ ಪುಡಿ ಮಾಡಿ ಹಾಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳಿ. ಬೆಲ್ಲ ಚೆನ್ನಾಗಿ ಕರಗದ್ಮೇಲೆ ಅರ್ಧ ಕಪ್ ತಣ್ಣಗಿರೋ ಹಾಲಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇಲ್ಲ ಬೇಡ ಅಂತ ಅನ್ಸಿದ್ರೆ ಸ್ಕಿಪ್ ಮಾಡ್ಕೋಬಹುದು. ಹಾಕೊಂಡ್ರೆ ಫ್ಲೇವರು ತುಂಬಾ ಚೆನ್ನಾಗಿರತ್ತೆ. ಟೇಸ್ಟ್ ಕೂಡ ಪಾಯಸದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಯಾರೆಲ್ಲ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಲ್ಲ, ದಯವಿಟ್ಟು
ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಆದ್ಮೇಲೆ ಕೊನೆಯಲ್ಲಿ ಮೊದಲು ನಾವು ಹುರಿದಿಟ್ಟಿರೋ ಡ್ರೈ ಫ್ರೂಟ್ಸ್ ಗಳೇನಿತ್ತಲ್ಲ ಅದನ್ನ ಹಾಕೊಂಡ್ರೆ ಸೂಪರ್ ಟೇಸ್ಟಿಯಾದ ಶಾವ್ಗೆ ಮತ್ತೆ ಸಬ್ಬಕ್ಕಿ ಪಾಯಸ ರೆಡಿ ಆಗತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.